ನೋಡಿ ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಬರ್ತಾ ಇದೆ. ಹಾಸನದಲ್ಲಿ 300 ಇದ್ದ NDA 298ಕ್ಕೆ ಮತ್ತೆ ಬಂದಿದೆ. ಕ್ವಿಕ್ ಅಪ್ಡೇಟ್ಸ್ ನೋಡಿ. ವೆಸ್ಟ್ ಬೆಂಗಾಲ್ ಅಲ್ಲಿ 26 NDA, ವೆಸ್ಟ್ ಬೆಂಗಾಲ್ 26, ಬಿಹಾರದಲ್ಲಿ 31, ಮಹಾರಾಷ್ಟ್ರದಲ್ಲಿ 20. ಮಹಾರಾಷ್ಟ್ರದಲ್ಲಿ ಇಂಡಿ ಮೈತ್ರಿಕೂಟ 24, ಇದನ್ನು ಗಮನಿಸಬೇಕು. ಮಧ್ಯಪ್ರದೇಶದಲ್ಲಿ 29 NDA. ಈಗ ನೀವು ಹಾಕ್ಲಿ ಶುರು ಮಾಡಿದ್ರಿ ಸ್ಟೇಟ್ ಮೇಜರ್ ಅಲ್ಲಿ ಅಪ್ಸೆಟ್ ಕಾಣ್ತೇವೆ. ಉತ್ತರ ಪ್ರದೇಶದಲ್ಲಿ 20 ಸೀಟಲ್ಲಿ ಇಂಡಿ ಲೀಡ್ ಅಂತ ಹೇಳ್ತಾರೆ. ಇದೊಂದು ವೆರಿ ಗುಡ್ ಸರ್ಪ್ರೈಸಿಂಗ್ ರಿಸಲ್ಟ್. ಅವ್ರು ಹೇಳ್ತಾರೆ, ಬಟ್ ನಮ್ಮ ಎಕ್ಸಿಟ್ ಪೋಲ್ನವರು ಅಥವಾ ಫೋರ್ಕಾಸ್ಟ್ ಪ್ರೀ ಪೋಲ್ನವರು ಹೇಳಿದ್ದು ಅಲ್ಲಿ 10 ರೀಚ್ ಆಗಿದೆ. ಬಟ್ ಇಂಡಿ 20 ಫಲಿತಾಂಶ ವೆರಿ ಗುಡ್. ನೆಕ್ಸ್ಟ್ ಸೆಕೆಂಡ್ ಅಚ್ಚರಿಯ ಫಲಿತಾಂಶ ಇಂಡಿಗೆ ಸಿಗೋದು ಮಹಾರಾಷ್ಟ್ರದಲ್ಲಿ. ಮಹಾರಾಷ್ಟ್ರ ನೆಕ್ ಟು ನೆಕ್ ಉಂಟು, ಎರಡು ಪಕ್ಷಗಳು ಅದು. ಮತ್ತೆ ನೀವು ವೆಸ್ಟ್ ಬೆಂಗಾಲ್ ಡಿಫರೆನ್ಸ್ ಇಲ್ಲ. ವೆಸ್ಟ್ ಬೆಂಗಾಲ್ ಫೋರ್ಕಾಸ್ಟ್ ಮಾಡಿದ್ದು ಬಿಜೆಪಿ ಸ್ವೀಪ್ ಅಂತ, ಬಿಜೆಪಿ ಸ್ವೀಪಿಂಗ್ ಕಾಣ್ತಾ ಉಂಟು. ಮತ್ತೆ ಮಧ್ಯಪ್ರದೇಶ ಎಲ್ಲ ಸೇಮ್ ಉಂಟು. ಮತ್ತೆ ತಮಿಳುನಾಡಲ್ಲಿ ಇವರಿಗೆ NDAಗೆ ಖಾಲಿ 1 ಸೀಟ್ ತೋರಿಸ್ತಾ ಇದ್ದಾರೆ. ನಾನು ಹೇಳಿದಲ್ಲ, ಯಾರು ಈ ಸ್ಟೇಟ್ಗಳಲ್ಲಿ ದಿ ಬಿಗ್ಗೆಸ್ಟ್ ಸ್ಟೇಟ್ಸ್ ಇದೆಲ್ಲ 40 ಸೀಟು, 48, 88. ಇನ್ನೊಂದು ಒಡಿಶಾ ಅಂಡ್ ಆಂಧ್ರ ಪ್ರದೇಶ. ಒರಿಸ್ಸಾ ಅಂಡ್ ಆಂಧ್ರ ಪ್ರದೇಶದಲ್ಲಿ ಸಹ ಅಲ್ಲಿ ಅಂದಾಜಿ ಆಂಧ್ರ ಪ್ರದೇಶ ತೆಲಂಗಾಣದಲ್ಲೆಲ್ಲ ಫೋರ್ಕಾಸ್ಟ್ ಮಾಡಿದಷ್ಟು ಸೀಟ್ ಬಂದಿರ್ಲಿಕ್ಕಿಲ್ಲ ಯಾವುದಕ್ಕೆ ಅದು ಗೊತ್ತಿಲ್ಲ. ಇಲ್ಲದ್ರೆ ಇಷ್ಟು ಬ್ರೇಕಿಂಗ್ ಅಪ್ಡೇಟ್ ಆಗ್ತಾ ಇದೆ. ಮಂಡ್ಯದಲ್ಲಿ 36,000 ಮತಗಳಿಂದ HD ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ ಅನ್ನುವ ಮಾಹಿತಿ ಲಭ್ಯವಾಗ್ತಾ ಇದೆ. 36,000 ಮತಗಳ ಅಂತರದಿಂದ ಮಂಡ್ಯದಲ್ಲಿ HD ಕುಮಾರಸ್ವಾಮಿ ಅವರು ಮುನ್ನಡೆಯನ್ನ ಕಾಪಾಡಿಕೊಳ್ತಿದ್ದಾರೆ. ಹಾಸನದಲ್ಲಿ 212 ಮತಗಳ ಅಂತರದಿಂದ ಪ್ರಜ್ವಲ್ ರೇವಣ್ಣ ಅವರು ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಮೈಸೂರಿನಲ್ಲಿ 20,196 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಪಾಡಿಕೊಂಡಿದ್ದಾರೆ. ಮತ್ತೊಂದು ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇದೆ. ಮೈಸೂರಿನಲ್ಲಿ ಮಹಾರಾಜರು ಗದ್ದುಗೆಯನ್ನ ಏರೋದಕ್ಕೆ ಸನಿಹದಲ್ಲಿದ್ದಾರೆ. ಹೆಚ್ಚು ಮತಗಳನ್ನ ಗಳಿಸುವ ಮೂಲಕ ಮೈಸೂರಿನಲ್ಲಿ ನಮ್ಮದೇ ದರ್ಬಾರ್. ಮಹಾರಾಜರು ಅಂದ್ರೆ ಇದೆ. ಸುನಿಲ್ ಬೋಸ್ ಕಾಂಗ್ರೆಸ್ ಅಭ್ಯರ್ಥಿ ಮುನ್ನಡೆಯನ್ನ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. 24,775 ಮತಗಳ 24,775 ಮತಗಳ ಅಂತರದಿಂದ ಚಾಮರಾಜನಗರದಲ್ಲಿ ಸುನಿಲ್ ಬೋಸ್, ಮೈಸೂರಿನಲ್ಲಿ ಮಹಾರಾಜರು. ಎಕ್ಸಿಟ್ ಪೋಲ್ ಎಕ್ಸಾಕ್ಟ್ ಪೋಲ್ ಆಗ್ತಾ ಇರುವಂತದನ್ನ ರಿಪಬ್ಲಿಕ್ ಕನ್ನಡ ಸ್ಕ್ರೀನ್ ಮೇಲೆ ತಾವು ಗಮನಿಸ್ತಾ ಇದ್ದೀರಿ. ಯಾವ ಕ್ಷೇತ್ರದಲ್ಲಿ ಯಾರ್ಯಾರು ಎಷ್ಟೆಷ್ಟು ಮತಗಳನ್ನ ಗಳಿಸ್ತಾ ಇದ್ದಾರೆ, ಎಷ್ಟೆಷ್ಟು ಮತಗಳ ಅಂತರ ಇದೆ, ಯಾರು ಮುನ್ನಡೆ ಯಾರು ಹಿನ್ನಡೆ. ಸ್ಮಿತಾ ಓಟು. ಸ್ಮಿತಾ ದೇವ್ರ ರಿಯಾಕ್ಷನ್ ಬೇಕು. ಮಂಜುನಾಥ್ ದೇವರೇ 195, ಹತ್ರ 200 ಲೀಡು. ಸ್ಮಿತಾ ಆಗ್ಲಿಂದ ಅವ್ರು ಹೇಳ್ತಾ ಇರೋದು ನಂಬರ್ಸ್ ನೋಡಿ ನಾವು ಕಾಂಗ್ರೆಸ್ನವ್ರು ಮುಂದೆ ಬರ್ತಾ ಇದೀವಿ, ನಾವು ಕಾಂಗ್ರೆಸ್ನವ್ರು ಮುಂದೆ ಬರ್ತಾ ಇದೀವಿ. ಇಂಡಿಯಾ ಮೈತ್ರಿಕೂಟಕ್ಕೆ ಇಂಡಿಯಾ ದೇಶದಲ್ಲಿ ಜನರು ಒಲವು ತೋರಿಸಿದ್ದಾರೆ. 64 ಕೋಟಿ ಜನ ವೋಟ್ ಹಾಕಿದ್ದಾರೆ ಈ ದೇಶದಲ್ಲಿ. ಇದು ಜಗತ್ತಿನ ಅತ್ಯಂತ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ. ದೊಡ್ಡ ಒಂದು ಪ್ರಕ್ರಿಯೆ ನಡೆದಿದೆ, ಚುನಾವಣಾ ಪ್ರಕ್ರಿಯೆ. ಈ ಪ್ರಕ್ರಿಯೆಯಲ್ಲಿ ಇವತ್ತು ಒಳ್ಳೆ ಇದನ್ನ ಕೊಡ್ತಿದ್ದಾರೆ ತೀರ್ಮಾನವನ್ನ. 2 ಎಲೆಕ್ಷನ್ ನಲ್ಲಿ ಸುಳ್ಳುಗಳನ್ನ ಏನು ಮೋದಿ ಅವರು ಹೇಳಿದ್ರು ಉತ್ತರವನ್ನು ಕೊಟ್ಟಿದ್ದಾರೆ. 317 ಹೋಗಿತ್ತು. NDA ಮೈತ್ರಿಕೂಟ 290ಕ್ಕೆ ಬಂದು ಇಳಿದಿದೆ. ಹಾಗೇನೆ 210 ನಮ್ಮ ಇಂಡಿಯಾ ಮೈತ್ರಿಕೂಟ ಮುಂದೆ ಈಗ ಅಲ್ಲ ಮೇಡಮ್ ಒಂದ್ ನಿಮಿಷ 195 ಇನ್ನೊಂದು ಗಂಟೆ ವೇಟ್ ಮಾಡಿ 195 ವಿಶ್ವಾಸ ಇದೆಯಾ? ಈಗಲೂ ವಿಶ್ವಾಸ ಇದೆ. ಇವತ್ತೇನು ಎಕ್ಸಿಟ್ ಪೋಲ್ಗಳು ತೋರಿಸಿತ್ತು 370 ಪ್ರಧಾನಮಂತ್ರಿ ಮೋದಿ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು. 5 ನಿಮಿಷದಿಂದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಪ್ರೆಸ್ ಮೀಟ್ ಮಾಡಿ ಎಲ್ಲ ಕೂಡ ಹೇಳಿದ್ರು ನಾವು ಬರ್ತೀವಿ 292 310 ಹೋಗ್ತೀವಿ ಅಂತ. ಸಾಧ್ಯನೇ ಇಲ್ಲ. 370 ವೋಟ್ಗಳು ಪ್ರತಿ ಬೂತ್ ಅಲ್ಲಿ ಜಾಸ್ತಿ ಆಗ್ಬೇಕು. 370 ಅಂತಕ್ಕಂಥ ಒಂದು ಮ್ಯಾಜಿಕ್ ನಂಬರ್ ಅನ್ನ ಪ್ರಧಾನಮಂತ್ರಿ ಮೋದಿ ಅವರು ನಮ್ಮ ಬಾಚಾಬಾದ ಪ್ರತಿ ಸಭೆಯಲ್ಲಿ ಹೇಳ್ತಾ ಇದ್ರು. ಎಕ್ಸಾಕ್ಟ್ ಪೋಲ್ಗಳು ಕೂಡ ಅದನ್ನೇ ಹೇಳಿದವೆ. ಎಕ್ಸಾಕ್ಟ್ ಆಗಿ ಅದೇ ನಂಬರ್ ಬರುತ್ತೆ. ಯಾವುದೇ ರೀತಿಯಾಗಿರ್ತಕ್ಕಂಥ ಡೌಟ್ ನಮಗಿಲ್ಲ. ಯಾವ ರೀತಿ ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು, ಚುನಾವಣೆ ಆಯೋಗವನ್ನ ನಿಮ್ಮ ಕೈಯಲ್ಲಿ ಇಟ್ಕೊಂಡ ಅಥವಾ ಚುನಾವಣೆ ಆಯೋಗದ ಪ್ರೊಡ್ಯೂಸ್ ಮಾಡಬೇಕಾಗಿದ್ದಂತ ನಂಬರ್ಸ್ ಒಂದು 11 ದಿನಗಳ ನಂತರ ಕೊಟ್ಟಿದಾರಲ್ಲ, ಅದಕ್ಕೆ ನೀವು ಹೇಳ್ತೀರಾ? ಆನ್ ವಾಟ್ ಬೇಸಿಸ್ ನೀವು ಹೇಳ್ತೀರಾ? ಅಷ್ಟು ನಿಖರವಾಗಿ ಹೇಗೆ ಹೇಳ್ತೀರಾ? ಕಾಂಗ್ರೆಸ್ ಅವರು 136 ಬರುತ್ತೆ ಅಂತ DK ಶಿವಕುಮಾರ್ ಹೇಳಿದ್ರು. ಅವತ್ತು ಈ ಪ್ರಶ್ನೆ ನೀವು ಕೇಳಿದ್ರ? ಯಾಕೆ ನಿಮ್ಮ ಕಾಂಗ್ರೆಸ್ ಅವರು ಸ್ನೇಹಿತರು ಅಂತ ಸುಮ್ಮನೆ ಕೂತಿದ್ರ? ಅವತ್ತು ಯಾರನ್ನು ಇಟ್ಕೊಂಡಿದ್ರು ಅವರು? ಅವತ್ತು ಯಾರನ್ನು ಕೇಳ್ಬಿಟ್ಟು ಹೇಳಿದ್ರು ರಿಸಲ್ಟ್? ನೀವು 4 ಸೀಟ್ ಬಗ್ಗೆ ಮಾತಾಡ್ರಿ. ನೀವು ಆಮ್ ಆದ್ಮಿ ಪಕ್ಷದ 4 ಸೀಟ್ ಬಗ್ಗೆ ಮಾತಾಡಿ. ನಾವೆಲ್ಲ ದೊಡ್ಡ ಪಾರ್ಟಿಯವ್ರನ್ನ ಮಾತಾಡ್ಕೊಂತೀವಿ ಬಿಡಿ. ನಿಮ್ 4 ಸೀಟ್ ಬಗ್ಗೆ ಮಾತಾಡೋದು ಬಿಟ್ಟು ನೀವು ಇಡೀ ದೇಶದ ಎಲ್ಲ ವಿಷಯವನ್ನು ನೀವು ಮಾತಾಡ್ತೀರಾ. ನೀವು ಎಷ್ಟು ಸೀಟ್ ಬರ್ತೀವಿ ಅಂತ ಹೇಳಿದ್ರಲ್ಲ,
ಸಂವಿಧಾನವನ್ನು ಹಾಳು ಮಾಡಿದ್ರಿ ನೀವು, ಇಡೀ ಎಲೆಕ್ಷನ್ ವ್ಯವಸ್ಥೆಯನ್ನು ಹಾಳು ಮಾಡಿದ್ರಿ. ನೀವುಗಳು ಈ ರೀತಿ ಹೇಳ್ತಕ್ಕಂಥ ಯಾವುದೇ ಅರ್ಹತೆ ನಮ್ಗಿಲ್ಲ. ನಿಮ್ ಜೊತೆ ಮಾತಾಡೋದು ವೇಸ್ಟ್ ಆಫ್ ಟೈಮ್. ಮಣಿಪುರದ ಟ್ರೆಂಡ್ ಅನ್ನ ಗಮನಿಸ್ತಾ ಇದ್ರಿ. ಹುಷಾರಾಗಿ ಕೇಳಿಸ್ಕೊಳ್ಳಿ. ಮಣಿಪುರದ ವಿಚಾರ ಬಹಳ ಚರ್ಚೆಗೆ ಒಳಪಟ್ಟಿತ್ತು. NDA ಶಂಕರ್ ಶೆಟ್ಟಿ ಸರ್, ರೇಷ್ಮೆ ಸರ್ ಕೂಡ ರೆಡಿ ಆಗ್ತಿದ್ದಾರೆ. NDA ಒಂದು ಕ್ಷೇತ್ರದಲ್ಲಿ ಮುನ್ನಡೆ ಅಂತ ತೋರಿಸ್ತಾ ಇದೆ. ಮಣಿಪುರದಲ್ಲಿ ಆದಂತಹ ಘಟನೆಯ ಬಗ್ಗೆ ಮೋದಿ ಆದಿಯಾಗಿ ಬಿಜೆಪಿಯ ಪ್ರತಿಯೊಬ್ಬ ನಾಯಕರನ್ನ ಜರ್ದಿದ್ದು ವಿರೋಧ ಪಕ್ಷದವರು. ಜನಸಾಮಾನ್ಯರಲ್ಲೂ ಕೂಡ ಒಂದು ಆಕ್ರೋಶ ಇರಬಹುದು ಅನ್ನೋ ಒಂದು ಆಲೋಚನೆ ಇತ್ತು. ಬಟ್ ಅಲ್ಲಿ NDA ಲೀಡ್ ನಲ್ಲಿ ಕಾಣಿಸ್ತಾ ಇದೆ ಮಣಿಪುರದಲ್ಲಿ. NDA ಮತ್ತೊಂದು ನಾನ್ ಅದರ್ ದೆನ್ ಇಂಡಿಯಾ